ಸೊ ಗೈಸ್, ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೋಟೆಲ್ ಹತ್ರ ಬಂದಿದ್ದೀವಿ. ನೋಡಿ, ರೆಗ್ಯುಲರ್ ಬರ್ತೀವಲ್ಲ, ಸಂಡೇ ಅಥವಾ ಹಾಲಿಡೇ ಇದ್ದರೆ ಇಲ್ಲಿ ನಮ್ಮ ಅಣ್ಣಂಗೆ ಏನಾದರೂ ರಜೆ ಅಥವಾ ಏನಾದರೂ ಇದ್ದಿದ್ರೆ ಇಲ್ಲಿಗೆ ಬಂದು ಮಾಡೋಗ್ತೀವಿ. ಸ್ವಲ್ಪ ದೂರನಿದೆ ಮನೆಯಿಂದ, ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ. ಡೈಲಿ ಬರೋಕ್ಕಾಗಲ್ಲ, ಸಂಡೇ ಅಥವಾ ಹಾಲಿಡೇ ಇದ್ದಾಗ ಬರ್ತೀವಿ. ಇವತ್ತು ಕೂಡ ಬಂದಿದ್ದೀವಿ. ಬನ್ನಿ, ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಸಿಗ್ತೀನಿ. ಗೈಸ್, ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಅಣ್ಣ ಗಾಡಿ ತೆಗಿತಾ ಇದ್ದಾರೆ ನೋಡಿ ಹೊರಗಡೆ. ಇವತ್ತು ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾಯಿದ್ದೀವಿ. ಸ್ಪೆಷಲ್ ಅಂದರೆ ಸ್ಪೆಷಲ್ ಅಲ್ಲೇ. ಇಲ್ಲಿ ಕೂಡ್ಲು ತೀರ್ಥ ಫಾಲ್ಸ್ ಅಂತ ಇದೆ, ಆ ಫಾಲ್ಸ್ಗೆ ಹೋಗ್ತಾಯಿದ್ದೀವಿ. ಬನ್ನಿ, ಹೋಗ್ತಾ ಸಿಗ್ತೀನಿ ಮತ್ತೆ. ಹೆಲೋ ಫಾರ್ಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರ್ತೀರಾ, ಡೈಲಿ ಚೆನ್ನಾಗಿದ್ದೀರಾ ಅಂತ ಕೇಳೋದೇ ಆಯಿತು. ಬರೀ ಇದೇ ಆಗ್ತಾಯಿದೆ. ಇವತ್ತು ನಾವು ಎಲ್ಲಿ ನಿಂತ್ಕೊಂಡಿದ್ದೀನಿ ಅಂತಂದರೆ ಗುಡ್ಡೆ ಅಂಗಡಿ ಅಂತ ಹೇಳ್ಬಿಟ್ಟು ಒಂದು ಊರು, ಇದು ಶೃಂಗೇರಿ ರೋಡಲ್ಲಿ. ಇವತ್ತು ನಾವು ಕೂಡ್ಲು ತೀರ್ಥ ಅಂತ ಒಂದು ಫಾಲ್ಸ್ ಇದೆ, ಇಲ್ಲಿ ಆ ಫಾಲ್ಸಿಗೆ ಹೋಗ್ತಾಯಿದ್ದೀವಿ. ಎಕ್ಸ್ಪ್ಲೋರ್ ಮಾಡ್ಕೊಬರ್ಬೇಕು ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ನಮ್ಮ ಅಣ್ಣ ಟಿಕೆಟ್ ಬುಕ್ ಮಾಡ್ತಾಯಿದ್ದಾರೆ. ಫಾಲ್ಸ್ದು ಅಡ್ವಾನ್ಸ್ ಟಿಕೆಟ್ ಬುಕ್ ಮಾಡಬೇಕಂತೆ ಆನ್ಲೈನಲ್ಲಿ. ಅಂದರೆ ಮಾತ್ರ ಗಾಡಿನ ಒಳಗಡೆ ಬಿಡೋದಂತೆ, ಇಲ್ಲಾಂದರೆ ಗಾಡಿನ ಒಳಗಡೆ ಬಿಡೋದೇ ಇಲ್ವಂತೆ. ಹೀಗಾಗಿ ಟಿಕೆಟ್ಸ್ನ ಬುಕ್ ಮಾಡ್ತಾಯಿದ್ದಾರೆ. ಅದಕ್ಕೆ ನಿಂತ್ಕೊಂಡಿದ್ದೀವಿ. ಎಳ್ನೀರೆಲ್ಲ ಕುಡಿದ್ವಿ ಇಲ್ಲೇ. ನೋಡಿ, ಇದು ಎಳ್ನೀರು ಟೀ ಶಾಪ್, ಇದು ಎಳ್ನೀರು ಮಾರ್ತಾರೆ. ಎಳ್ನೀರು ಕುಡ್ಕೊಂಡಿದ್ದೀವಿ. ಹೋಗ್ಬೇಕೀಗ ಕೂಡ್ಲು ತೀರ್ಥ ಫಾಲ್ಸು. ನೋಡಿರ್ತೀರ ಯೂಟ್ಯೂಬಲ್ಲೆಲ್ಲ, ಸಖತ್ತಾಗೇ ಇದೆ ಫಾಲ್ಸು. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ, ನಿಮಗೆ ತೋರಿಸ್ತೀವಿ. ಎಕ್ಸ್ಪ್ಲೋರ್ ಮಾಡಿದ ವಿಡಿಯೋ ಬೇರೆದಲ್ಲಿ ಬರುತ್ತೆ. ಇದರಲ್ಲಿ ಎಂಟರ್ಟೈನ್ಮೆಂಟ್ ಅಂತೂ ಕಮ್ಮಿ ಇರೋಲ್ಲ. ಇವತ್ತಿನ ವ್ಲಾಗಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ನಿಮಗೆ. ಲಾಗ್ನ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ನಿಮಗೆ ಲಾಗ್ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಬನ್ನಿ, ಬೇಗ 1K ಮಾಡೋಣ ನಮ್ಮ ಚಾನಲ್ನ. ಗಾಯ್ಸ್, ಇವಾಗ ರೀಚ್ ಆಗಿದ್ವಿ. ಇಲ್ಲಿಂದ 15 ಕಿಲೋಮೀಟ್ರ್ ಅಂತೆ ಕೂಡ್ಲು ತೀರ್ಥ ಫಾಲ್ಸು. ಕಾಮಿಡಿ ಏನಪ್ಪ ಅಂದರೆ, ಬಂದಿದ್ದೀವಿ, ಫಾಲ್ಸು ಕ್ಲೋಸ್ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಕ್ಲೋಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ರೀಸನು. ಬಟ್ ಗೂಗಲ್ ಮ್ಯಾಪಲ್ಲಿ ಮಾತ್ರ ಓಪನ್ ಅಂತ ತೋರಿಸ್ತಾಯಿತ್ತು. ಓಪನ್ ಅಂತ ಏನಕ್ಕೆ ತೋರಿಸ್ಬೇಕು, ಕ್ಲೋಸ್ ಮಾಡ್ಬೇಕು ತಾನೆ. ಅಲ್ಲಿನೂ ತುಂಬ ಜನ ರಿಟರ್ನ್ ಹೋಗ್ತಾ ಇದ್ದಾರೆ. ಬಂದು ಗೂಗಲ್ ಮ್ಯಾಪಲ್ಲಿ ಓಪನ್ ತೋರಿಸಿರೋ ಕಾರಣ ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಫಾಲ್ಸು ಕ್ಲೋಸ್ ಇದೆ. ಇಲ್ಲಿಂದ 15 ಕಿಲೋಮೀಟ್ರ್ ಹೋಗಬೇಕಾಗಿತ್ತು. ಅವ್ರು ಇಲ್ಲೇ ಹೇಳಿದ್ದು ತುಂಬ ಒಳ್ಳೆಯದಾಯಿತು. ಇವಾಗ ನೋಡೋಣ, ಮತ್ತು ಬೇರೆ ಪ್ಲೇಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ, ರ್ಯಾಂಡಮ್ ಲಾಂಗು. ಇವತ್ತು ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸು. ಸುಮ್ಮನೆ ರ್ಯಾಂಡಮ್ ಆಗಿ ಹೋಗ್ತಾ ಇರ್ತೀವಿ. ಯಾವ ಪ್ಲೇಸಿಗೆ ಹೋಗ್ತೀವಿ, ಎಲ್ಲಿ ಹೋಗ್ತೀವಿ, ಎಂಜಾಯ್ ಮಾಡಿ ಲಾಗ್ನ ಪೂರ್ತಿ. ಇವಾಗ ಫೈನಲಿ ಡಿಸೈಡ್ ಆದ್ವಿ, ಆಗುಂಬೆ ಹೋಗಬೇಕು ಅಂತ. ಆಗುಂಬೆ ಹೋಗ್ತಾಯಿದ್ದೀವಿ. ಇಲ್ಲಿಂದ 13 ಕಿಲೋಮೀಟ್ರ್ ಅಷ್ಟೇ ಆಗುಂಬೆ. ಯಾವ ಪ್ಲೇಸ್ ಇದೆ ಆಗುಂಬೆಲಿ ಅದೆಲ್ಲ ಹೇಳ್ತಾ ಹೋಗ್ತೀನಿ. ಒಟ್ಟಿನಲ್ಲಿ ನೀವು ಲಾಗ್ ನೋಡಿ, ರ್ಯಾಂಡಮ್ ಆಗಿರುತ್ತೆ. ಯಾವ ಪ್ಲೇಸ್ ಸಿಗುತ್ತೋ ಆ ಪ್ಲೇಸ್ಗೆ ಹೋಗ್ತೀವಿ. ಅದನ್ನು ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ.
ಸೊ ಗಾಯ್ಸ್, ಅಲ್ಲಿಂದ ಕೂಡ್ಲು ತೀರ್ಥ ಫಾಲ್ಸ್ ಹೋಗೋದು ಕ್ಯಾನ್ಸಲ್ ಮಾಡ್ಕೊಂಡು ಬರ್ತಾಯಿದ್ವಿ. ಆಗುಂಬೆ ಘಾಟ್ನ ಟ್ರಾವೆಲ್ ಮಾಡ್ತಾಯಿದ್ದೀವಿ ನಾವು ಈಗಾಗಲೇ. ಕ್ಲಿಪ್ಸಲ್ಲಿ ನೋಡಿರ್ತೀರ ನೋಡಿ ಹೇಗಿದೆ ಇಲ್ಲಿಂದ ವ್ಯೂ. ಏನು ಕಾಣೋದೇ ಇಲ್ಲ ಕೆಳಗಡೆಯಿಂದ. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿಂದನೇ ಇವಾಗ ನಾವು ಬಂದಿದ್ದೀವಿ. ಇವಾಗ ಅಲ್ಲಿ ಗಾಡಿಗಳು ಹೋಗ್ತಾಯಿದೆ ನೋಡಿ. ಗೈಸ್, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಬಂದುಬಿಟ್ಟು ಮೇನ್ ಎಂಟ್ರೆನ್ಸು ಶಾರದಾ ಪೀಠದ್ದು. ಇವಾಗ ನಾವು ಹೋಗ್ತಾಯಿದ್ವಿ ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆಗೆ. ನೋಡಿ ಇಲ್ಲಿ ಮುಂದ್ಗಡೆ ಕಾಣ್ತಾ ಇದೆಯಲ್ಲ, ದೊಡ್ಡದು ಬಾಗಿಲು ಥರ, ಅದು ಎಂಟ್ರೆನ್ಸು ಹ್ಯಾಂಗಿಂಗ್ ಬ್ರಿಡ್ಜ್ಗೆ. ಬನ್ನಿ ಇವಾಗ ಹೋಗೋಣ, ನೋಡೋಣ ಎಂಟ್ರಿ ಫೀ ಏನಾದರೂ ಇದೆಯಾ ಅಂತ ನೋಡಬೇಕು. ಇದ್ದರೆ ಟಿಕೆಟ್ ಕೊಡಬೇಕು, ಟಿಕೆಟ್ ತೊಗೊಂಡು ಹೋಗಿ ಹ್ಯಾಂಗಿಂಗ್ ಬ್ರಿಡ್ಜಲ್ಲೇ ಸಿಗ್ತೀನಿ ಬನ್ನಿ. ಇವಾಗ ದರ್ಶನ ಪಡ್ಕೋಬೇಕು ಅಂತ ಒಳಗಡೆ ಹೋಗ್ತಾಯಿದ್ದೀವಿ. ಕ್ಯೂವಲ್ಲಿ ನಿಂತಿದ್ದೀವಿ ನೋಡಿ, ಎಷ್ಟು ಜನ ನಿಂತಿದ್ದಾರೆ ಇಲ್ಲಿ. 4 ಗಂಟೆಗೆ ಓಪನ್ ಆಗೋದು, 4 ಗಂಟೆಯಿಂದ ಓಪನ್ ಇರುತ್ತೆ. ಮಧ್ಯಾಹ್ನ 12:30ಇಂದ 4 ಗಂಟೆವರೆಗೂ ಕ್ಲೋಸ್ ಆಗಿರುತ್ತೆ ದೇವಸ್ಥಾನ. 4 ಗಂಟೆ ನಂತರ ಮತ್ತೆ ಓಪನ್ ಆದರೆ ಸಂಜೆವರೆಗೂ ಇರುತ್ತೆ. ನೀವು ಆರಾಮಾಗಿ ಬಂದು ನೋಡ್ಕೊ ಹೋಗ್ಬೋದು. ಬನ್ನಿ ಒಳಗಡೆ ಹೋಗಿ ದರ್ಶನ ಎಲ್ಲ ತಗೊಂಡು ಮತ್ತೆ ರಿಟರ್ನ್ ಹೊರಗಡೆ ಬಂದಾಗ ಸಿಗ್ತೀನಿ. ಗಾಯ್ಸ್, 4 ಗಂಟೆಯಿಂದ 5 ಗಂಟೆವರೆಗೂ ಕೂತು ಕಾದು ಸಾಕಾಗಿ ಇವಾಗ ಒಳಗಡೆ ಬಿಟ್ಟಿದ್ದಾರೆ. ನಮ್ಮನ್ನು ಗುರುಕುಲದಲ್ಲಿ ನೋಡ್ಕೊಂಬರ್ಬೋದು. ನಮ್ಮ ಒಂದು ಪಳೆಯ ಉಳಿಕೆಗಳ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ಲೇಸ್ ಇದು. ನೋಡಿ ಹೇಗಿದೆ. ಬನ್ನಿ, ಇಲ್ಲಿ ವ್ಯಾಸ ಮಂದಿರ ಮತ್ತು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದ ಒಂದಿಷ್ಟು ಶೋಧ ಕೇಂದ್ರಗಳಿದೆ ಅಂತೆ. ಅದೆಲ್ಲ ಕ್ಲಿಪ್ಸ್ ಹಾಕಿರ್ತೀನಿ, ನೋಡ್ಕೊಂಬನ್ನಿ. ನಾನು ನಿಮಗೆ ಮತ್ತೆ ಡೈರೆಕ್ಟಾಗಿ ಹೊರಗಡೆ ಹೋದಾಗ ಸಿಗ್ತೀನಿ. ಗಾಯ್ಸ್, ಇವಾಗ ಶೃಂಗೇರಿಯಿಂದ ರಿಟರ್ನ್ ಹೋಗ್ತಾಯಿದ್ದೀವಿ. ಪೆಟ್ರೋಲ್ ಬಂಕಲ್ಲಿ ಫ್ಯೂಲ್ ಅಪ್ ಮಾಡಿಸ್ಕೊತಾ ಇದ್ದೀವಿ ನಮ್ಮ ಗಾಡಿಗೆ. ಬೆಳಿಗ್ಗೆ ಬರಬೇಕಾದ್ರೆ ಮಾಡಿಸಿರಲಿಲ್ಲ, ಹೀಗಾಗಿ ಇವಾಗ ಮಾಡಿಸ್ಕೊತಾ ಇದ್ದೀವಿ. ಇವಾಗ ಇಲ್ಲಿಂದ ಹೋಗ್ತಾಬೇಕಷ್ಟೇ, 61 ಕಿಲೋಮೀಟ್ರೇನೋ ಇದೆ ಇಲ್ಲಿಂದ, ಶೃಂಗೇರಿಯಿಂದ ಕಾರ್ಕಳಕ್ಕೆ ಹೋಗ್ಬೇಕಲ್ಲ ನಾವು. ಬನ್ನಿ ಡೈರೆಕ್ಟಾಗಿ ಕಾರ್ಕಳದಲ್ಲಿ ಹೋಗಿ ಸಿಗ್ತೀನಿ ನಿಮಗೆ.